MDU MDU ಉಪಾಧ್ಯಕ್ಷ ತಾಲೂಕು ಮಂದಿ ಗೌರವಾಧ್ಯಕ್ಷರಿಗೆ ಚಿಕ್ಕಶ್ರೀ ನಾಗರಾಜ ತಾಲೂಕು ಕರ್ನಾಟಕ ದೇವರು ಸಂಸ್ಕೃತಿ ಗೌರವಾಧ್ಯಕ್ಷರಾಗಿ ಸರ್. ಇದಕ್ಕೆ ಇಲ್ಲಿ ತಾಲೂಕು ಕಾರ್ಯದರ್ಶಿ ಆನಂದ್ ಇಲ್ಲ, ಇದಿಷ್ಟ ಆಗಿರೋದು. ಸ್ಟೇಟ್ ಇದೆ, ನೀವು ಬರ್ಕೊಂಡಿದ್ರೆ ಸ್ಟೇಟ್ ಇದೆ, ತಾಲೂಕು ಅಲ್ಲ. ಈಗ ಲಾಸ್ಟ್ ಹೇಳಿದ್ರು ಸರ್, ಹೇಳಿದ್ದು ತಾಲೂಕಿನ ರಾಜಾನಂದ ನೀವು ಹೇಳಿದ್ದು ಸ್ಟೇಟ್ ಇದೆ. ಇಬ್ಬರೇ ಅದು ಹೇಗೆ ಬರ್ಕೊಂಡು ಅಶ್ವಕುಮಾರ್ ಕುಗ್ಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ವಜಿ ಪುಟ್ಸ್ವಾಮಿ ರಾಜ್ಯಾಧ್ಯಕ್ಷರು, ಶಿವಾನಂದ ಕುಗ್ಗ ಗೌರವ ಸಲಹೆಗಾರರು, ಈಶ್ವರನಾಯಕಿ ಗೌರವ ಸಲಹೆಗಾರರು, ತಾಲೂಕು ಅಧ್ಯಕ್ಷರಾಗಿ ಒಡಿ ರಾಜಶೇಖರ್ ಕೆರೆಕುಪ್ಪ, ಉಪಾಧ್ಯಕ್ಷರಾಗಿ MDU ಮತ್ತು ಗೌರವಾಧ್ಯಕ್ಷರಾಗಿ ನಾಗರಾಜ್ ಚಿಕ್ಕಶ್ರೀ. ಕ್ಲಿಯರ್ ತಾನೆ? ಅಲ್ಲ, ಈಗ ನಂತರ ಆನಂತರದಲ್ಲಿ ಈ ಸುದ್ದಿಗೋಷ್ಠಿಯಲ್ಲಿ ಯಾರ್ಯಾರಿದ್ರು ಅಂತೇಳಿ ನೀವು ಆಮೇಲೆ ಹೇಳ್ಬೇಕು. ಇದಿಷ್ಟು ನಿಮ್ಮ ಬಾಡಿ. ಸ್ಟೇಟ್ ಬಾಡಿ ಅಲ್ಲ ಸರ್, ಈಗ ವೆಲ್ಕಮ್ ಹೇಳ್ತೀವಿ. ಇದು ಸಂಬಂಧವಾಗಿ ಇವರು ಮಾಧ್ಯಮ ಪ್ರತಿನಿಧಿಗಳಿಗೆ ಸ್ವಾಗತ. ಇವತ್ತು ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆ ಸೊರಬದಲ್ಲಿ ರಾಜಕಲಾ ಕ್ಷೇತ್ರದಲ್ಲಿ ಒಂದು ದೇವರು ದಿಕ್ಕು ದೆಸೆ ಅನ್ನುವ ಒಂದು ಸಮಾಲೋಚನಾ ಸಭೆಯನ್ನು ಹಮ್ಮಿಕೊಂಡಿದೆ. ಮುಖ್ಯವಾಗಿ ಇವತ್ತು ಇಡೀ ರಾಜ್ಯದ ಸಂದರ್ಭದಲ್ಲಿ ದೇವರು ಸಮುದಾಯ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿದೆ. ಇದು ಮುಂದೆ ಯಾವ ರೀತಿಯಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಕೆಲವು ಗೊಂದಲಗಳು ಕೂಡ ಏರ್ಪಟ್ಟಿತ್ತು. ವಿಶೇಷವಾಗಿ ಇತ್ತೀಚೆಗೆ ನಡೆದಂತಹ ಜಾತಿ ಗಣತಿ ಮತ್ತು ಈಗಾಗಲೇ ಒಂದಷ್ಟು ಗೊಂದಲಗಳು ಸಮುದಾಯದಲ್ಲಿ ಇರೋದ್ರಿಂದ, ಯಾಕಂದರೆ ಈ ದೇವರು ಸಮುದಾಯದ ಐಡೆಂಟಿಟಿ ಬೇರೆ ಬೇರೆ ಥರ ಆಗಿದೆ. ಈಡಿಗ ಅಂತ ಆಗಿದೆ, ನಾಮಧಾರಿ ಅಂತ ಆಗಿದೆ, ಅಂದರೆ ಚಾರಿತ್ರಿಕವಾಗಿ ಎಲ್ಲ ದೇವರು. ಸೊ ಇಂತಹ ಸಂದರ್ಭದಲ್ಲಿ ನಾವು ಯಾವ ಡೈರೆಕ್ಷನಲ್ಲಿ ಹೋಗಬೇಕು? ಇವತ್ತು ಈ ಒಂದು ಸಭೆಯನ್ನು ಆಯೋಜನೆ ಮಾಡಿದ ಸಂಸ್ಥೆಯಿಂದ ಕಳೆದ 3-4 ತಿಂಗಳಲ್ಲಿ ಜಾತಿ ಗಣತಿ ಸಂದರ್ಭದಲ್ಲಿ ಒಂದು ನಾವು ದೇವರು ಅನ್ನೋ ಒಂದು ಅಭಿಯಾನ ಮಾಡಿದಂಥ ಒಂದು ತಂಡ, ಆಮೇಲೆ ಒಂದು ಅದನ್ನು ನೋಂದಣಿ ಮಾಡಿಸ್ಕೊಂಡು ರಾಜ್ಯ ಮಟ್ಟದಲ್ಲಿ ನೋಂದಣಿ ಮಾಡಿಸ್ಕೊಂಡಂಥ ಒಂದು ತಂಡ ಇದೆ. ಸೊ ಅದು ಒಂದು ಸದಸ್ಯತ್ವ ಆಂದೋಲನವನ್ನು ಕೂಡ ಇಡೀ ರಾಜ್ಯ ಮಟ್ಟದಲ್ಲಿ ನಡೆಸಿತ್ತು. ಈಗ ತಾಲೂಕು ಮಟ್ಟದಲ್ಲಿ ವಿಸ್ತರಣೆಯ ಭಾಗವಾಗಿ ಮತ್ತು ಸಮಾಲೋಚನೆ ಇವತ್ತು ಹಮ್ಮಿಕೊಂಡಿತ್ತು. ಇವತ್ತು ಸಾಕಷ್ಟು ಚರ್ಚೆ ನಡೆದ ನಂತರ ಬೆಳಗಿಂದ ಮಧ್ಯಾಹ್ನದವರೆಗೆ ದೀರ್ಘವಾದಂತಹ ಚರ್ಚೆಗಳು ಆದ ನಂತರ ಈ ಸರ್ವಾನುಮತದಿಂದ ಆದಂತಹ ತೀರ್ಮಾನ ಏನಪ್ಪ ಅಂತ ಹೇಳಿದರೆ, ನಾವು ಈ ಗೊಂದಲವನ್ನು ಇಟ್ಟುಕೊಳ್ಳದೆ ರಾಜಕೀಯವಾಗಿ ಈಡಿಗ ಮತ್ತು ಇತರ 25-26 ಸಮುದಾಯ ಜೊತೆಗಿರೋ ಸಹ ಪಂಗಡಗಳ ಜೊತೆಗೆ ನಾವು ಹೋಗ್ತಾನೆ ಆ ಒಂದು ಐಕ್ಯತೆಯನ್ನು, ಒಗ್ಗಟ್ಟನ್ನು ಕಾಪಾಡಿಕೊಳ್ತಾನೆ ಚಾರಿತ್ರಿಕವಾಗಿ ಬಹಳ ಇತಿಹಾಸ ಇರತಕ್ಕಂತಹ 100 ಶತಶತಮಾನಗಳಷ್ಟು ಚರಿತ್ರೆ ಇರ್ತಕ್ಕಂಥ, ಲಿಖಿತ ಇತಿಹಾಸ ಇರತಕ್ಕಂಥ, ಶಾಸನಗಳಿರ್ತಕ್ಕಂಥ, ಜೊತೆಗೆ ದೊಡ್ಡ ಸಂಸ್ಕೃತಿ, ಇಡೀ ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ವಿಶಿಷ್ಟವಾದ ಸಂಸ್ಕೃತಿ ಇರತಕ್ಕಂಥ ದೇವರು ಸಮುದಾಯ ತನ್ನ ಅಸ್ಮಿತೆಯನ್ನು ಕಳ್ಕೊಳ್ಬಾರ್ದು. ಆ ನಿಟ್ಟಿನಲ್ಲಿ ನಾವು ಸಂಸ್ಥೆಯನ್ನು ನಡೆಸಬೇಕು ಮತ್ತು ಈ ಒಂದು ಅಭಿಯಾನವನ್ನು ಮುಂದೆ ತಗೊಂಡು ಹೋಗಬೇಕು. ಇದರಲ್ಲಿ ಯಾರಿಗೂ ಯಾವುದೇ ಗೊಂದಲ ಇರಬಾರ್ದು. ಮುಂದಿನ ದಿನಗಳಲ್ಲಿ ದೇವರು ಸಮುದಾಯಕ್ಕೆ ಒಂದು ಹೆಚ್ಚಿನ ಎಲ್ಲ ರೀತಿಯ ಸಂವಿಧಾನಬದ್ಧವಾದಂತಹ ಸೌಲಭ್ಯಗಳನ್ನಾಗಲಿ ಅವಕಾಶಗಳನ್ನಾಗಲಿ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಹೆಚ್ಚು ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋ ಒಂದು ಒಕ್ಕೊರಲಿನ ತೀರ್ಮಾನವನ್ನು ಈ ಸಭೆ ಕೈಗೊಂಡಿದೆ. ನಂತರದಲ್ಲಿ ನಡೆದ ಒಂದು ಪದಾಧಿಕಾರಿಗಳ ಸಭೆಯಲ್ಲಿ ಈ ಸಂಸ್ಥೆಯ ರಾಜ್ಯ ಅಧ್ಯಕ್ಷರ ಒಂದು ಆಯ್ಕೆಯನ್ನು ನಾವು ನಡೆಸಿದ್ವಿ. ಸರ್ವಾನುಮತದಿಂದ ನಮ್ಮ ಸೊರಬದ ವಕೀಲರು ಆದಂಥ ವೈಜಿ ಪುಟ್ಸ್ವಾಮಿ ಅವರನ್ನು ರಾಜ್ಯ ಅಧ್ಯಕ್ಷರಾಗಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಆಯ್ಕೆ ಮಾಡಲಾಯಿತು. ಮುಂದಿನ ವಿಷಯಗಳನ್ನು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಅಂದರೆ ಇಲ್ಲೇ ಸೇರಿದ ಸಮಿತಿ ಸಭೆಯಾಗಿದೆ. ಇದರ ಸಂಬಂಧವಾಗಿ ಒಂದು ಬಾಡಿ ರಚನೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಎಲ್ಲಿ ಅಂದರೆ ಈ ಸಭೆಯ ಜೊತೆಗಿರ್ತಕ್ಕಂಥ ಹರ್ಷಕಲ್ಪ ಕುಗ್ಬೇರವರೇ ಹಾಗೂ ಸಲಹೆಗಾರರಾಗಿರ್ತಕ್ಕಂಥ ಶಿವಾನು ಪೂಜ್ಯಸರವರೇ, ನನ್ನ ಮಿತ್ರರಾಗಿರ್ತಕ್ಕಂಥ ಚಿಕ್ಕಶ್ರೀ ನಾಗರಾಜನವರೇ, MDU ಅವರೇ, ನಾಗೇಶ್ ಅವರೇ,
ಈಶ್ವರ ನಾಯ್ಕರವರೇ, ಈಗ ತಾನೇ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆಯಾದ ಮೋಣಿ ರಾಜಣ್ಣನವರೇ, ಹಾಗೂ ಹೊಸನಗರದ ವಾಸಪ್ಪನವರೇ, ವೆಂಕಟೇಶ್ ಮೆರವಳ್ಳಿ ಸಾಗರವರೇ, ಹಾಗೂ ನಮ್ಮ ರವಿ ಕುಪ್ಪಬೇಟೆ, ರೇಣುಕಮ್ಮ ಕಪ್ಪಗಳಲ್ಲೇ, ವೇದಮೂರ್ತಿ, ಹಾಗೂ ಶ್ಯಾಮಲ ಸಾಗರ, ದೇವು ನಿಶ್ಚಯವರೇ, ಯರಿಯಪ್ಪ ಹಿರಿಯಳ್ಳಿ, ಹಾಗೂ ರಮೇಶ್ ಅನಂತಪುರ ಐಗಿನ ಬೈ, ಹಾಗೂ ಅವನೊಂದಿ ಮರಿಯಪ್ಪ. ಈ ದಿವಸ ಶ್ರೀ ಅವಧೂತ ಕಲ್ಲೇಶ್ವರ ಸ್ವಾಮಿಗಳ ವೇದಿಕೆ ಅಡಿಯಲ್ಲಿ ತಾಲೂಕಿನಲ್ಲಿ ದೇವರು ಕಿತ್ತು ದೆಸೆ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಬೆಳಗಿನ ಸಮಯದಲ್ಲಿ ನಡೆಸಿ ನಂತರ ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆ ನೋಂದಾಯಿತ ಇದು ರಾಜ್ಯ ಮಟ್ಟದಲ್ಲಿ ಸಂಸ್ಥೆ ಆಗಿದ್ರೆ ಇದಕ್ಕೆ ಹಿಂದೆ ಒಬ್ಬ ಅಧ್ಯಕ್ಷನ ನೇಮಕ ಮಾಡ್ಕೊಳ್ಳೋಕ್ಕೆ ಅವರು ಕಾರಣಾಂತರಗಳಿಂದ ಅದನ್ನು ಹಿಂದಿಸೋದ್ರಿಂದ ಅಧ್ಯಕ್ಷರ ಪದವಿ ಖಾಲಿ ಉಂಟು. ಈ ದಿವಸ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ರಾಜ್ಯದಿಂದ ಬಂದು ಇವತ್ತು ಸಭೆಯನ್ನು ನಡೆಸಿ ನನ್ನನ್ನು ಸರ್ವಾನುಮತದಿಂದ ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ. ಅಧ್ಯಕ್ಷರಾಗಿ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಸಮಾಜದಲ್ಲಿ ಇರ್ತಕ್ಕಂಥ ಯಾವುದೇ ಉಪಪಂಗಡಗಳ ಜೊತೆ ಮನಸ್ತಾಪವನ್ನು ಬೆಳೆಸಿ ಒಡಕನ್ನು ಮಾಡ್ತಕ್ಕಂಥ ಕೆಲಸ ನಾವು ಮಾಡೋದು, ಮತ್ತು ಅದನ್ನು ಯಾರೂ ಅದನ್ನು ಅನ್ಯತಾ ಭಾವಿಸ್ತಕ್ಕಂಥದ್ದು ಬೇಡ. ಯಾಕೆ ಅಂದರೆ ದೇವರು ಅಂತಕ್ಕಂಥ ಒಂದು ಪದ ಎಲ್ಲೋ ನಶಿಸಿ ಹೋಗ್ತಾ ಇದೆ. ದಾಖಲೆಗಳಲ್ಲಿ ಈಗಾಗಲೇ ತಂದೆ ಒಂದು ಜಾತಿ, ಮಗ ಒಂದು ಜಾತಿ, ಮೊಮ್ಮಗ ಒಂದು ಜಾತಿಯಾಗಿ ಈ ದೇವರು ಒಂದು ರೀತಿಯ ದಿಕ್ಕಾಪಾಲು ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನನ್ನ ಹಿರಿಯರಾದ ಶಿವಾನಂದ ಕುಗ್ಬೆ ಸರ್ ಅವರು ಸಲಹೆಯ ಮೇರೆಗೆ ಹರ್ಷ ಕುಗ್ಬೆ ಮತ್ತು ದೇವು ನಿಟ್ಟಕ್ಕಿ ಮತ್ತು ಬೆಂಗಳೂರಿನ ಅನೇಕ ಮಿತ್ರರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾರೆ. ಇಲ್ಲ ಇದು ಬಿಟ್ಟರೆ ಈ 3 ತಾಲೂಕು, ಯಾಕೆಂದರೆ ಸೊರಬ, ಸಾಗರ, ಹೊಸನಗರ, ಸಿರ್ಸಿಯ ಭಾಗ ಸ್ವಲ್ಪ, ಸಿದ್ದಾಪುರ ಸ್ವಲ್ಪ ಭಾಗ, ಶಿಕಾರಿಪುರದಲ್ಲಿ ಒಂದು 3-4 ಹಳ್ಳಿಗಳು ಈ ಜನಾಂಗ ಇರ್ತಕ್ಕಂಥ ಒಂದು ಪ್ರದೇಶ. ಇವರು ಹಿಂದೆಲ್ಲ ದೇವರ ಆದವರು, ಆಚರಣೆಗಳಲ್ಲೂ ದೇವರಿದ್ದಾರೆ. ಅವರ ಕುಲಕಸುಬು ಅದೇ ವ್ಯವಸಾಯ ಇದೆ. ಆದರೆ ಎಲ್ಲೋ ಸಂಬಂಧವಿಲ್ಲದ ಮತ್ತೊಂದು ಜಾತಿಯ ಒಂದು ಪ್ರವೇಶಾತಿ ಇಲ್ಲಿ ಈಡಿಗರು ಅಂತ ಬಂದು ಗೊಂದಲಕ್ಕೆ ಬಿದ್ದಿದೆ. ಆದರೆ ಈಗ ಈ ಹೋರಾಟದಲ್ಲಿ ಈ ದೇವರು ಅಂತಕ್ಕಂಥ ಒಂದು ಹೆಸರನ್ನು ಅಥವಾ ಜಾತಿಯನ್ನು ಕರ್ನಾಟಕ ಜಾತಿ ಸಂಸ್ಕೃತಿಗೆ ಏನು ಅಧ್ಯಯನ ಸಂಸ್ಥೆ ವತಿಯಿಂದ ಜಾತಿ ಅಧಿಸೂಚಿತ ಗೆಜೆಟ್ನಲ್ಲಿ 2A ಇದನ್ನು ತಂದು ಸೇರ್ಪಡೆ ಮಾಡ್ತಾರೆ. ಯಾಕಂದರೆ ಕಾನೂನಾತ್ಮಕವಾಗಿ ಯಾರಿಗೂ ತೊಂದರೆ ಆಗ್ತದೆ. ಯಾಕಂದರೆ ಹಿಂದೆ ಅನೇಕ ಜನ ನೌಕರಿ ಹೋಗೋ ಸಂದರ್ಭದಲ್ಲಿ, ಉದಾಹರಣೆಗೆ ನನ್ನ ಬ್ಯಾಚ್ ಅಂದರೆ 1996, 97, 92ರಿಂದ ಹಿಂದೆ ಏನು ಡಿಗ್ರಿ ಮುಗಿಸಿ ನೌಕರಿ ಹೋದರೂ ಅವರಿಗೆ ಸ್ವಲ್ಪ ಆ ಕಾಲದಲ್ಲಿ ಪ್ರಾಬ್ಲಮ್ ಅಥವಾ ಸಮಸ್ಯೆ ಆಗಿತ್ತು. ಕಾರಣ ಈ ಒಂದು ಜಾತಿಯ ವ್ಯವಸ್ಥೆಯಲ್ಲಿ ಕೆಲವು ಹೆಸರುಗಳು ಇಲ್ಲದೇ ಇರೋದು. ಆಗ ಅನೇಕ ಜನ ಮುಖಂಡರು ಕೂಡ ಹೋರಾಟ ಮಾಡಿದರು. ಈಗ ಸರ್ಕಾರದಿಂದ ಒಂದು ಜಾತಿಯ ಅಧ್ಯಯನ ಒಂದು ಸಂಸ್ಥೆಯ ವತಿಯಿಂದ ಒಂದು ಜಾತಿಯ ಒಂದು ಪಟ್ಟಿ ಮಾಡ್ತಕ್ಕಂಥ ಸಂದರ್ಭ ಬಂತು. ಕೇಂದ್ರದಲ್ಲಿ ಎಷ್ಟು ಬರುತ್ತೆ, ರಾಜ್ಯದ ಬಂದ ಸಂದರ್ಭದಲ್ಲಿ ನಾವು ಎಲ್ಲ ಜಾತಿಗಳು ಎಚ್ಚೆತ್ತ ಹಾಗೆ ನಾವು ಕೂಡ ಎಚ್ಚೆತ್ತುಕೊಳ್ಬೇಕು. ಈ ದೇವರ ಒಂದು ಜಾತಿಯನ್ನು ಅಸ್ಮಿತೆಯನ್ನು ಉಳಿಸ್ಬೇಕಂತ ಹೇಳಿ ಹಿರಿಯರಾದ ಶಿವಾನಂದ ಕುಗ್ಬೆಯವರ ಸಲಹೆ ಮೇರೆಗೆ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಒಂದು ತೀರ್ಮಾನ ತೆಗೆದುಕೊಂಡು ದೇವರ ಅಭಿಯಾನ ಅಂತಕ್ಕಂಥ ಒಂದು ಶುರುವಾತಿಯನ್ನು ಹಳ್ಳಿಗಳಲ್ಲಿ ನಾವು ಮಾಡಿದ್ವಿ. ಸಾಗರದ, ಹೊಸನಗರ, ಶಿಕಾರಿಪುರದ ಕೆಲವು ಭಾಗ, ಸಿರ್ಸಿ ಮತ್ತು ಸಿದ್ದಾಪುರದಲ್ಲಿ ನಮ್ಮ ನಾಯಕರು ನಾವೆಲ್ಲ ಸೇರಿ ಮಾಡಿದ್ರಿಂದ ಅದು ಒಂದು ಹಂತಕ್ಕೆ ಎಲ್ಲಿಗೆ ಹೋಗಿದೆ ಅಂದರೆ ಇಂದ 50,000 ಇರೋದು ಈಗ 3 ಲಕ್ಷವನ್ನು ದಾಟಿದ ಒಂದು ಸೂಚನೆ ನಮಗೆ ಕಾಣ್ತಾ ಇದೆ. ಹಿಂದೆ ಅಂಕಿಅಂಶಗಳಲ್ಲಿ ನಮಗೆ ದೇವರು ಹೆಚ್ಚಿರ್ತಕ್ಕಂಥ ಊರಲ್ಲೇ ಕಡಿಮೆ ನೋಂದಾಯಿತ ಆಗಿರ್ತಕ್ಕಂಥದ್ದು ಹಿಂದನ್ನು ನಾವು ಮನೆಗಂಡಿದ್ದೀವಿ. ಇದು ಆಗಬಾರ್ದು. ಮುಂದಿನ ತಲೆಮಾರಿಗೆ ಈ ಜಾತಿ ಸಾಯಬಾರ್ದು. ಬೇರೆ ಯಾವ ಉದ್ದೇಶ ಇಲ್ಲ. ಈ ದೇವರು ಅನ್ನತಕ್ಕಂಥ ಪದ ನಮ್ಮ ಕುಟುಂಬಗಳಲ್ಲಿ ಸಂಸ್ಕೃತಿಯ ಜೊತೆಗಳು, ಸಂಸ್ಕೃತಿ ಇದ್ದೇ ಇತ್ತು. ಎಲ್ಲಿ ಹೋಗಿ ಅದೇ ಬೊಮ್ಮಣಿ ಹಬ್ಬ ಮಾಡ್ತಾಯಿದ್ರು, ಅದೇ ಗೌರಿ ಹಬ್ಬ ಮಾಡ್ತಾರೆ, ಅದೇ ಆರಿದ್ರಮಳೆ ಹಬ್ಬ ಮಾಡ್ತಾರೆ. ಆದರೆ ಹೆಸರು ಈಡಿಗಾಗಿ ಒಂದು ಪರಿವರ್ತನೆ ಆದದ್ದು. ಹೆಂಗಾಯ್ತು ಏನಾಯಿತು ಅದರ ವ್ಯವಸ್ಥೆ ಬೇಡ. ಈಗ ಕಾನೂನುಬದ್ಧವಾಗಿ ನಾವು ಅಧಿಸೂಚಿತ ಪಟ್ಟಿಯಲ್ಲಿ ಸೇರಿದ್ರಿಂದ 2A ಒಳಗೆ ಬರೋದರಿಂದ ನಮ್ಮ ಬೇಡಿಕೆಗಳನ್ನು ಈ ಮೂಲಕ ಈಡೇರಿಸೋಸ್ಕರ ಈ ಕರ್ನಾಟಕ ದೇವರು ಸಾಂಸ್ಕೃತಿಕ ಅಧ್ಯಯನ ಸಂಸ್ಥೆ ಅಂತ ಒಂದು ಸಂಸ್ಥೆಯನ್ನು ಉಂಟಾಗಿ ಇದರ ಕೆಲಸ ಏನಂದರೆ ನಮ್ಮ ಜನಾಂಗದ ಎಲ್ಲಿ ಕಲೆ ಇದೆ, ಎಲ್ಲಿ ಕಲಾವಿದರಿದ್ದಾರೆ, ಎಲ್ಲಿ ಮಹಾಸತಿ ಕಲ್ಲುಗಳಿವೆ, ವೀರಗಲ್ಲುಗಳಿವೆ, ಎಲ್ಲಿ
ಡಾಕ್ಯುಮೆಂಟ್ರಿಗಳನ್ನು ಕಲೆಕ್ಟ್ ಮಾಡಿ ನಾವು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟು ನಮ್ಮ ಜನಾಂಗ ಹಿಂದೆ ಆಗಿದೆ, ಈಗ ಏನಾಯಿತು, ಹಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮಗೆ ಯಾವ ಸವಲತ್ತುಗಳು ಸರ್ಕಾರದಿಂದ ಸಿಗಬೇಕಾಗಿತ್ತು, ಸಿಗದಿಲ್ಲ. ಕಾರಣ ಯಾರೋ ಮುಂದುವರೆದ್ರ ಜೊತೆ ಹೆಸರಿಟ್ಕೊಂಡು ಹೋಗಿ ನಾವು ಬುಡಕಟ್ಟು ವ್ಯಾಪ್ತಿಯಲ್ಲಿ ಬದುಕಿದ ಬುಡಕಟ್ಟು ಜನರ ಹಾಗೆ ಜೀವಿಸಿದ ನಾವು ಉನ್ನತ ಶ್ರೀಮಂತರ ಜೊತೆಗೆ ಸೇರಿ ನಾವು ಕೆಲವು ಸೌಲಭ್ಯಗಳಿಂದ ವಂಚಿತರಾಗಿತ್ತು. ಆ ವಂಚಿತ ಮತ್ತು ಸೌಲಭ್ಯಗಳನ್ನು ಪಡೆಯೋ ಉದ್ದೇಶಕ್ಕೆ ಈ ತೀವ್ರ ಆಗ್ತಕ್ಕಂಥ ಒಂದು ಹೋರಾಟ ಮಾಡಬೇಕನ್ನೋ ಉದ್ದೇಶಕ್ಕೆ ಕಾನೂನುಬದ್ಧವಾಗಿ ಒಂದು ಸಂಸ್ಥೆಯನ್ನು ನೋಂದಾಯಿತ ಮಾಡ್ಕೊಂಡಿದ್ವಿ. ಅಂಥ ನೋಂದಾಯಿತ ಸಂಸ್ಥೆಗೆ ಎಲ್ಲ ಹಿರಿಯರು ಸೇರಿ ನನ್ನ ರಾಜ್ಯಾಧ್ಯಕ್ಷರನ್ನು ಮಾಡಿದ್ದಾರೆ. ಅವರ ಸಲಹೆ ಸೂಚನೆಯ ಮೇರೆಗೆ ಈ ಜನಾಂಗಕ್ಕೆ ಹಿಂದೆ ಆಗಿರ್ತಕ್ಕಂಥ ಯಾವುದೇ ಲೋಪದೋಷಗಳನ್ನು ಅಥವಾ ಅನ್ಯಾಯಗಳನ್ನು ಸರ್ಕಾರದ ಮಟ್ಟದಲ್ಲಿ ಸರಿಪಡಿಸಿ ಈ ತೀವ್ರ ಜನಾಂಗಕ್ಕೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ನಾನು ಒಳ್ಳೆಯ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಎಲ್ಲರ ಸಹಕಾರ ಇರಬೇಕು. ಪತ್ರಕರ್ತರಾಗಿರ್ತಕ್ಕಂಥ ತಾವು ಕೂಡ ತಮ್ಮ ಸಲಹೆ ಸೂಚನೆ ಇರಲಿ ಅಂತ ಹೇಳಿ ನನ್ನ ಎರಡು ಮಾತು.